Hello everyone. Hope you are all doing well. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. In this video, I will be discussing in detail all the important concepts and points from the chapter Polynomials of 10th Standard Mathematics. ಈ ವಿಡಿಯೋದಲ್ಲಿ 10th Standard Mathematics ನ ಸೆಕೆಂಡ್ ಚಾಪ್ಟರ್ ಪಾಲಿನಾಮಿಯಲ್ಸ್ ನಿಂದ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೂ ಪಾಯಿಂಟ್ಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕು ಅಂತ ಹೇಳೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನ ನೋಡಿದ ನಂತರ ಪಾಲಿನಾಮಿಯಲ್ಸ್ ಚಾಪ್ಟರ್ ನ ಯಾವುದೇ ಕ್ವೆಶನ್ ಇರ್ಬೋದು, ಅದು ಎಕ್ಸಸೈಸ್ ಕ್ವೆಶನ್ಸ್ ಇರ್ಬೋದು, ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಇರ್ಬೋದು, ಅಥವಾ ಯಾವುದೇ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ನ ಕ್ವೆಶನ್ ಪೇಪರ್ಸ್ ನ ಕ್ವೆಶನ್ಸ್ ಇರ್ಬೋದು, ಆರಾಮ್ಸೆ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮುಂಬರುವ ವಿಡಿಯೋದಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ವಿದೌಟ್ ಮಚ್ ಡಿಲೇ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಕಾನ್ಸೆಪ್ಟ್. ಪಾಲಿನಾಮಿಯಲ್ಸ್ ಅಂದ್ರೆ ಏನು? ವಾಟ್ ಆರ್ ಪಾಲಿನಾಮಿಯಲ್ಸ್? ಸೊ ಈ ಕ್ವೆಶನ್ಗೆ ಆನ್ಸರ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಇನ್ ದ ಪ್ರೀವಿಯಸ್ ಕ್ಲಾಸಸ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಇಟ್. ಈ ಹಿಂದಿನ ತರಗತಿಗಳಲ್ಲಿ ಪಾಲಿನಾಮಿಯಲ್ಸ್ ನ ಕುರಿತಾಗಿ ನೀವು ಕಲ್ತಿದ್ದೀರಿ. ಆಲ್ ದಿ ಬೇಸಿಕ್ ನಾಲೆಜ್ ರಿಲೇಟೆಡ್ ಟು ಪಾಲಿನಾಮಿಯಲ್ ಯು ಆಲ್ರೆಡಿ ಹ್ಯಾವ್ ಇಟ್. ಆ ಬೇಸಿಕ್ ನಾಲೆಜ್ ಏನಿದೆ ಪಾಲಿನಾಮಿಯಲ್ಸ್ ನ ಕುರಿತಾಗಿ ಅದು ನಿಮ್ಗೆ ಈಗ ಆಲ್ರೆಡಿ ಇದೆ. ಸೊ ಏನು ಪಾಲಿನಾಮಿಯಲ್ಸ್ ಅಂದ್ರೆ? ಪಾಲಿನಾಮಿಯಲ್ಸ್ ಅಂತ ಹೇಳುವಾಗ ಮೊದಲನೇದಾಗಿ ನಾವು ಟರ್ಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಆಫ್ ಆಲ್ ಯು ನೀಡ್ ಟು ನೋ ಅಬೌಟ್ ಟರ್ಮ್. ಯಾಕೆ ಟರ್ಮ್ ಅನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ಕಾಂಬಿನೇಷನ್ ಆಫ್ ದಿಸ್ ಟರ್ಮ್ಸ್ ಪಾಲಿನಾಮಿಯಲ್ಸ್ ಆರ್ ಫಾರ್ಮ್. ಟರ್ಮ್ಸ್ ಗಳು ಕಂಬೈನ್ ಆಗುವಾಗ ಪಾಲಿನಾಮಿಯಲ್ಸ್ ಆಗುವಂತದ್ದು. ಸೊ ಯು ನೀಡ್ ಟು ನೋ ವಾಟ್ ಅ ಟರ್ಮ್ ಈಸ್. ಫಾರ್ ಎಕ್ಸಾಂಪಲ್, ಯು ಕನ್ಸಿಡರ್ 2x. 2x is a term. A term has two parts. ಮೊದಲನೇದು ಕೋಎಫಿಷಿಯಂಟ್ and the second is ವೇರಿಯೇಬಲ್. ಟರ್ಮ್ ಅಂತ ಹೇಳುವಂತದಲ್ಲಿ ಎರಡು ಪಾರ್ಟ್ಸ್ ಇದೆ, ಕೋಎಫಿಷಿಯಂಟ್ ಹಾಗೆ ವೇರಿಯೇಬಲ್. ಸೊ ಇನ್ ಅ ಟರ್ಮ್ ದ ನಂಬರ್ ಪಾರ್ಟ್ ಈಸ್ ಕಾಲ್ಡ್ ಎಟ್ಸ್ ಕೋಎಫಿಷಿಯಂಟ್. ನಂಬರ್ ಪಾರ್ಟ್ ಇಸ್ ದಿ ಕೋಎಫಿಷಿಯಂಟ್. ಹಾಗೆ ಇನ್ನೊಂದು ಆಲ್ಫಾಬೆಟ್ ಅನ್ನು ನಾವು ಬರಿತೇವೆ, ರೈಟ್, ವಿಚ್ ಇಸ್ ಕಾಲ್ಡ್ ಆಸ್ ವೇರಿಯೇಬಲ್. ಆಲ್ಫಾಬೆಟಿಕಲ್ ಪಾರ್ಟ್ ಈಸ್ ಅ ವೇರಿಯೇಬಲ್. Number part is called coefficient or it is a constant, and alphabet part ಏನಿದೆ ಅದನ್ನ ನಾವು ವೇರಿಯೇಬಲ್ ಅಂತ ಹೇಳಿ ಕರೀತೇವೆ. ಏನು ವೇರಿಯೇಬಲ್ ಅಂದ್ರೆ? why it is called variable? It is because in this 2x, ಆ x ಅಂತ ಹೇಳುವಂಥದ್ದು ಯಾವುದೇ ಬೆಲೆಯನ್ನ ತಗೊಳ್ಬಹುದು. ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಓಕೆ, x ಅಂತ ಹೇಳುವಂಥದ್ದು 1 ಆಗಿದ್ರೆ ಆ ಟರ್ಮಿನ ವ್ಯಾಲ್ಯೂ 2 ಬಿಕಾಸ್ ಇಟ್ ಇಸ್ 2 into 1. ಅದೇ x ನ ವ್ಯಾಲ್ಯೂ 2 ಆಗಿದ್ರೆ 2 into 2 4 ಆಗ್ತಾ ಹೋಗ್ತದೆ. ಸೊ ಎಕ್ಸ್ ನ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋದಾಗೆ ಆ ಟರ್ಮಿನ ವ್ಯಾಲ್ಯೂ ಕೂಡ ಚೇಂಜ್ ಆಗ್ತಾ ಹೋಗುವಂಥದ್ದು. ಸೊ ದಿಸ್ ಇಸ್ ವಾಟ್ ಇಸ್ ಟರ್ಮ್. ಹಿಯರ್ ಅ ನಂಬರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್. ಓಕೆ, ಐ ವಿಲ್ ರೈಟ್ ಕೋಎಫಿಷಿಯಂಟ್ ಈಸ್ ದಿ ನಂಬರ್ ಪಾರ್ಟ್ ಆಫ್ ಅ ಟರ್ಮ್. ಓಕೆ, ದೆನ್ ವಿ ಹ್ಯಾವ್ ಅ ವೇರಿಯೇಬಲ್. ಸೊ ಈಗ 2x ಒಂದು ಟರ್ಮ್ ಆಯ್ತು. ಇಫ್ ಐ ಕನ್ಸಿಡರ್ 3y plus 5. ಸೊ ಇಲ್ಲಿ ಎರಡು ಟರ್ಮ್ಸ್ ಇದೆ, 3y ಹಾಗೂ 5. ಓಕೆ, ಸೊ ಹಿಯರ್ ಟರ್ಮ್ಸ್ ಆರ್ 3y and 5. ಸೊ 5 ಮತ್ತೆ 3y ಅಂತ ಹೇಳುವಂಥದ್ದು ಎರಡು ಟರ್ಮ್ಸ್ ಅನ್ನ ಜಾಯಿನ್ ಮಾಡಿ ಒಂದು ಎಕ್ಸ್ಪ್ರೆಷನ್ ಅನ್ನ ಫಾರ್ಮ್ ಮಾಡಿರುವಂಥದ್ದು. ಓಕೆ, ಸೊ ನಾವ್ ಇಫ್ ವಿ ಹ್ಯಾವ್ ಅ ಸಿಂಗಲ್ ಟರ್ಮ್ ದಟ್ ಇಸ್ ಕಾಲ್ಡ್ ಆಸ್ a monomial. Okay, monomial has only one term in it. For example, it can be 5 or it can be 2y, it can be 6x, etc. monomial ಅಂತ ಹೇಳಿದ್ರೆ ಅದರಲ್ಲಿ ಒಂದೇ ಒಂದು ಟರ್ಮ್ ಇರುವಂತದ್ದು. ನಾವು if we combine two terms, ಎರಡು ಟರ್ಮ್ಸ್ ಅನ್ನ ಕಂಬೈನ್ ಮಾಡಿದ್ರೆ that is called a binomial. Monomial has only one term. Binomial has two terms where you can add or subtract those terms like that. Okay, say we have 3y plus 5. 5 ಅಂತ ಹೇಳುವಂತದ್ದು ಒಂದು ಟರ್ಮ್, ಹಾಗೆ 3y ಅಂತ ಹೇಳುವಂತದ್ದು ಇನ್ನೊಂದು ಟರ್ಮ್. Two terms have been combined. Then we have 6x minus 10. Okay, or 5x square plus x. Okay, ಎರಡು ಟರ್ಮ್ ಅನ್ನ ಕಂಬೈನ್ ಮಾಡಿದ್ರೆ that is called as binomial. Then we have trinomial.
Trinomial where we have three terms which are combined together. Okay, so 3y plus 3y cube plus y square अथवा x cube plus 5x square plus 1 etc. Okay, ಮೊದಲನೇದಾಗಿ monomial where we have only one term, binomial has two terms, trinomial has three terms. ನಾವೇನ್ ಡಿಸ್ಕಸ್ ಮಾಡಬೇಕಿತ್ತು? Polynomials, right? So now usually ಅಂದ್ರೆ in general, if there are more than three terms in an expression, ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಮೂರಕ್ಕಿಂತ ಜಾಸ್ತಿ ಟರ್ಮ್ಸ್ ಇದ್ರೆ that is called as polynomial. Okay, polynomial is one which has more than three terms in it, right? So monomial, binomial, trinomial ಎಲ್ಲವನ್ನ polynomial ಅಂತ ಹೇಳ್ತೇವೆ, but in general the definition is that if an expression has more than three terms, then it is called as a polynomial. So polynomial ಅಂತ ಏನು ಅಂತ recall ಮಾಡಿ ಆಯ್ತು. We recall what is term and the two parts of the terms. ಹಾಗೆ monomial ಅಂದ್ರೆ ಏನು, binomial ಅಂದ್ರೆ ಏನು, trinomial ಅಂತ ಹೇಳಿದ್ರೆ ಏನು ಅಂತಾನು ನಾವು ತಿಳ್ಕೊಂಡ್ವಿ. ಮುಂದುವರಿದು now let us discuss about the degree of polynomials. Polynomials ನ ಡಿಗ್ರಿ ಅಂತ ಹೇಳಿದ್ರೆ ಏನು ಅದನ್ನ ನೋಡುವ. So now we are going to discuss about degree of polynomial. Let me consider an example. Three x plus 5. So ಇಲ್ಲಿ degree of a polynomial means it is the highest power of variable in a polynomial. Okay, degree is the highest power of the variable, highest power of the variable in polynomial is called degree of the polynomial. So now 3x plus 5, in this the variable is 3x. Okay, sorry, x is the variable. 3x plus 5 ಅಂತ ಹೇಳುವಂತದ್ರಲ್ಲಿ x ಅಂತ ಹೇಳುವಂತದ್ದು ವೇರಿಯೇಬಲ್. ಹಾಗಿದ್ರೆ x ನ ಪವರ್ ಯಾವುದು ಜಾಸ್ತಿ? That is called the degree of variable. So in 3x plus 1, degree is 1. Degree is 1 because x ಮಾತ್ರ ಇರುವಂತದ್ದು, ಇಲ್ಲಿ x ನ ಪವರ್ 1, ಹಾಗಾಗಿ degree is 1. Now consider, for example, y to the power 4 plus 2y square plus y plus 1. This is a polynomial. ಈ polynomial ಅಲ್ಲಿ variable is y. ಈಗ ಕೊಟ್ಟಿರುವಂತಹ polynomial ಅಲ್ಲಿ variable is y. ಹಾಗಿದ್ರೆ ಆ y ಯ ಪವರ್ ಅನ್ನು ಚೆಕ್ ಮಾಡ್ತಾ ಬನ್ನಿ. ಇಲ್ಲಿ y ಯ ಪವರ್ 1 ಇದೆ. Here it is 2 and in this term power of y is 4. ಇರುವಂತಹ ನಾಲ್ಕು ಟರ್ಮ್ಗಳಲ್ಲಿ 1 ಅಂತ ಹೇಳಿದ್ರೆ 1 y raised to 0. ಕರೆಕ್ಟಾ? ಇಲ್ಲಿ y ಪವರ್ 1, y ಪವರ್ 2, y ಪವರ್ 4. ಹಾಗಿದ್ರೆ ಯಾವುದು ಹೈಯೆಸ್ಟ್ ಇದೆ ವೇರಿಯೇಬಲ್ ನ ಪವರ್ ಅಲ್ಲಿ? So it is 4. So now for this polynomial, its degree is 4. Degree is 4. Consider another example. X cube plus 2 plus 5x square. This is also a polynomial. ಈಗ ಈ polynomial ಅಲ್ಲಿ ವೇರಿಯೇಬಲ್ ಯಾವುದು? x. Very good. x is the variable. ಹಾಗಿದ್ರೆ x ನ ಪವರ್ಸ್ ಅನ್ನ ಚೆಕ್ ಮಾಡ್ತಾ ಬನ್ನಿ. ಇಲ್ಲಿ x ನ ಪವರ್ 2 ಇದೆ. ಇಲ್ಲಿ x to the power 0, ಇದು x to the power 3. So which power is highest? Because degree is highest power of the variable in a polynomial. So highest power of variable x is 3. So here degree for this polynomial is 3. So ಈ ರೀತಿಯಾಗಿ ನಾವು ಒಂದು polynomial ನ ಡಿಗ್ರಿ ಅನ್ನ ಹೇಳ್ಬೋದು. Degree is nothing but it is highest power of the variable in a
polynomial. Let's consider one more example. So here I write 8x plus x square minus 3 is equal to, okay, minus 3. So this is a polynomial. Ega, what is degree for this polynomial? Which is the variable? Variable yaudu? Very good, variable is x. What is the highest power of variable x in the given polynomial now? Very good, it is 2, right? Eradu anta heluvanthadu is the highest degree of variable x in this polynomial. So illi degree is 2. Now based on this degree, we can classify the polynomials. Okay? Ali 3 classification anna ನಾವು ಕಲಿತಾ ಹೋಗುವ. The first type of polynomial, okay? Just write here types of polynomials based on degree of polynomial. Types of polynomials based on degree. So based on degree, what type of polynomials we have? Okay. So first type of polynomial that we are going to discuss based on degree is a linear polynomial. First one is linear polynomial. Second is quadratic polynomial. Linear, quadratic and cubic polynomial. Linear polynomial, quadratic polynomial and cubic polynomial. So these are the types of polynomials based on the degree. Okay. For a linear polynomial, its degree is 1. Okay. Degree is 1. And for quadratic polynomial, the degree is 2. Degree of this polynomial is 2. And you have a cubic polynomial, it means degree is 3. Athava hege helbodu? Otherwise, what you can tell, a polynomial with degree 1, we call it as linear polynomial. ಯಾವುದೇ ಒಂದು ಪಾಲಿನಾಮಿಯಲ್ ಡಿಗ್ರಿ 1 ಆಗಿದ್ರೆ ಅದನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳಿ ಕರೀತೇವೆ. And a polynomial whose degree is 2, it is called as quadratic polynomial. Polynomial with degree 3 is called as cubic polynomial. ಒಂದು ಪಾಲಿನಾಮಿಯಲ್ ಡಿಗ್ರಿ 2 ಆಗಿದ್ರೆ ಅದನ್ನ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಹೇಳಿಯೋ, ಹಾಗೆ ಡಿಗ್ರಿ 3 ಆಗಿದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿನೋ ಅದನ್ನ ಕರಿತೇವೆ. ಈಗ ಕಮಿಂಗ್ ಟು ದಿ ಜನರಲ್ ಎಕ್ಸ್ಪ್ರೆಷನ್, ಜನರಲ್ ಆಗಿ ಈ ಲೀನಿಯರ್ ಪಾಲಿನಾಮಿಯಲ್ ಅಂತ ಹೇಳುವಂಥದ್ದು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅದು ax plus b ಫಾರ್ಮ್ ಅಲ್ಲಿ ಇರ್ತದೆ, where a is not equal to 0. Linear polynomial, its general expression is ax plus b, where a is not equal to 0. a ಮತ್ತೆ b are real numbers. ಇಲ್ಲಿ a not equal to 0 ಯಾಕೆ ಅಂತ ಹೇಳಿದ್ರೆ a 0 ಆದ್ರೆ ax term 0 ಆಗ್ತದೆ. So in that case, you will be left with only one term and the degree of variable will become 0. Okay. So this is the general form. Now coming to quadratic polynomial, that is written as ax square plus bx plus c, where a is not equal to 0. A, b, c are all real numbers. Cubic polynomial, it is ax cube plus bx square plus cx plus d, where a is not equal to 0. A, b, c are a, b, c, d are all real numbers. ಇದೆಲ್ಲವೂ ಜನರಲ್ ಫಾರ್ಮ್. ಎಲ್ಲಾ ಟರ್ಮ್ಸ್ ಇದ್ರೆ ಅದು ಈ ರೀತಿ ಜನರಲ್ ಫಾರ್ಮ್ ಅಲ್ಲಿ ಇರ್ತದೆ. ಆದ್ರೆ ಫಸ್ಟ್ ಟರ್ಮ್ ಇಟ್ಸ್ ಕೋಎಫಿಷಿಯಂಟ್ ಇಸ್ ನಾಟ್ 0 ಇನ್ ಎನಿ ಆಫ್ ದಿ ಕೇಸಸ್. ಫಸ್ಟ್ ಟರ್ಮಿನ ಕೋಎಫಿಷಿಯಂಟ್ ಯಾವತ್ತೂ 0 ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಗುದಿಲ್ಲ. It's because if the first term's coefficient becomes equal to 0, then their degree will vary. Okay. So ಇಲ್ಲಿ ಬೇರೆ ಯಾವುದೇ ಟರ್ಮ್ಸ್ ಇಲ್ಲದಿದ್ರು ನಾವು ಈ ಜನರಲ್ ಫಾರ್ಮ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡ್ಕೊಳ್ತಾ ಹೋಗ್ಬೋದು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಳ್ತೇನೆ. Now let us do one thing.
For all the examples that we have written here, ಅಲ್ಲ ಇಲ್ಲಿ examples ಬರ್ದಿದ್ದೇನೆ. ಇದರಲ್ಲಿ ಯಾವುದು ಲೀನಿಯರ್ ಪಾಲಿನಾಮಿಯಲ್, ಯಾವುದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಹಾಗೆ ಯಾವುದು ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಅಂತ ನಂಗೆ ಹೇಳ್ತೀರಾ? Can you tell which is linear polynomial, which is quadratic, and which is cubic polynomial? Okay, let's see. First one. Now here, the degree of this polynomial is 2. What do we call it? When the degree of polynomial is 2, it is called, yes, very good, that's called quadratic polynomial. So this first one, okay, I'll write here, this is quadratic. So an example for quadratic polynomial is this. Now second one, 3x plus 5. So degree of that polynomial is 1. What do we call it? Degree 1 idre enanta heli karitave? Very nice. That's called linear polynomial. So 3x plus 5 is an example for linear polynomial. Then x cube plus 5x square plus 2. Here the degree is 3. What do we call it? Very nice. That's called cubic polynomial. So this is called cubic polynomial. So now here we have understood what is degree of a polynomial and what are the types of polynomials based on degree. Okay. Degree of polynomial anta helidre, it is the highest power of the variable in a given polynomial. So if the degree is 1, that polynomial is called as a linear polynomial. If degree is 2, then that polynomial is called as quadratic polynomial. If the degree is 3, degree 3 ಆಗಿದ್ರೆ ಅದನ್ನ cubic polynomial ಅಂತ ಹೇಳಿ ನಾವು ಕರೀತೇವೆ. Proceeding further, now we have to discuss what is zero of a polynomial. Zeros of a polynomial. So ಇದನ್ನ ಕೂಡ ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಿ. You have discussed in the previous classes how to find zeros of a polynomial. So now let us see, we will just recall. Just recall ಮಾಡ್ಕೊಳ್ತಾ ಹೋಗುವ what is zeros of polynomial. What is the meaning of zeros of polynomial? ನೆನಪಿದೆಯಾ ಏನು ಕಲ್ತಿದ್ದೀರಿ ಅಂತ ಹೇಳಿ? Just try to recall. Just think ಮಾಡಿ ಏನು ಕಲ್ತಿದ್ದೀರಿ previous class ಅಲ್ಲಿ zeros of polynomial ಅಂತ ಹೇಳಿದ್ರೆ ನೆನಪಾಗ್ತಾ ಇದೆಯಾ? ನಾನೇ ಹೇಳಲಾ? Okay. Zeros of polynomial means it is the value of the variable for which the polynomial becomes equal to 0. Let me write this first. ಮೊದಲನೇದಾಗಿ ಅದನ್ನ ಬರೆದು ಬಿಡ್ತೇನೆ. Then let us consider an example and let us see it. Okay. The value of variable for which the polynomial becomes equal to 0. ನಾನು ಹೇಳ್ತಾ ಇದ್ದಾಗೆ ಬರಿತಾ ಹೋಗಿ. The value of variables for which the polynomial becomes equal to 0. The value of the variable for which the polynomial becomes equal to 0, and that value of the variable is called as 0 of that polynomial. So illi, for example, let us consider a linear polynomial. On the linear polynomial anna takolva as an example. Okay. So linear polynomial, let me consider is 2x plus 4. Okay. 2x plus 4 is a linear polynomial. ಈಗ ಈ polynomial ನ 0 ಅನ್ನ ನಾನು ಕಂಡುಹಿಡಿಬೇಕು. I need to find 0 for this polynomial. ಏನ್ ಮಾಡಬೇಕು? What is the definition for zeros of polynomial? 0 of a polynomial ಅಂತ ಹೇಳಿದ್ರೆ it is the value of variable for which polynomial becomes equal to 0. ಅಂದ್ರೆ ಈ ವೇರಿಯೇಬಲ್ x ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು. Its value is such that
when we put the value of x here in this polynomial, its value becomes equal to 0. So what let us do? Now let us consider this is equal to 0. ಯಾಕೆ equal to 0 ತಗೊಳ್ತಾ ಇದ್ದೇನೆ? It is because once you insert the value of x into this expression, it becomes 0 alwa. So now let us considering 2x plus 4 is equal to 0. ಈಗ simplify ಮಾಡ್ತಾ ಹೋಗೋಣ. x ನ ಬೆಲೆ ಬೇಕು. So write 2x is equal to plus 4 ಅನ್ನ if you shift it to the right hand side, it becomes minus 4. So now x is minus 4 divided by 2. 2 into x ಇರುವಂತದ್ದು ಇಲ್ಲಿ ಬರುವಾಗ minus 4 divided by 2 ಆಯ್ತು. So what is the value of x? X is equal to minus 2. So value of x is minus 2. It means now minus 2 is the 0 of the polynomial. Minus 2 is the 0 of the polynomial. ಯಾವುದು? 2x plus 4. 2x plus 4 ಅಂತ ಹೇಳುವ ಪಾಲಿನಾಮಿಯಲ್ ನ 0 ಯಾವುದು? minus 2. ಅರ್ಥ ಏನು? x ನ ಬದಲು minus 2 ಅಂತ ಹಾಕಿದ್ರೆ this polynomial becomes equal to 0. ಬೇಕಿದ್ರೆ ಚೆಕ್ ಮಾಡ್ತಾ ಹೋಗುವ. See 2x plus 4 ಇದರಲ್ಲಿ now you have to put x is equal to minus 2. ಆಯ್ತಾ? 2 into x ನ ಬದಲು minus 2 ಹಾಕಬೇಕು plus 4. Simplify ಮಾಡಿ plus 2 into minus 2 is minus 4 plus 4. ಈ minus 4 plus 4 cancel ಆಯ್ತು. This had become equal to 0. So that's what is the meaning of 0 of the polynomial. It is the value of variable for which the polynomial becomes equal to 0. ಯಾವ ರೀತಿ ಫೈಂಡ್ ಮಾಡ್ತೀರಿ? ಕೊಟ್ಟಿರುವಂತಹ ಪಾಲಿನಾಮಿಯಲ್ ಅನ್ನ is equal to 0 ಅಂತ ಹೇಳಿ ಬರ್ಕೊಳ್ಬೇಕು. ಅದಾದ್ಮೇಲೆ we have to make the necessary rearrangements and then we get the value of variable. So that value gives us the 0 for the polynomial. So ಇಲ್ಲಿ ಇನ್ನೊಂದು ಪಾಯಿಂಟ್ ನೀವೇನು ನೋಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, so this is important to note, number of zeros is equal to the degree of the polynomials. Number of zeros is equal to the degree of the polynomial. ಏನಿದು? What does that mean? That means for a given polynomial, how many zeros are possible? ಕೊಟ್ಟಂತಹ ಒಂದು ಪಾಲಿನಾಮಿಯಲ್ಗೆ ಎಷ್ಟು zeros ಅನ್ನು ನಾವು ಫೈಂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಂದ್ರೆ ಎಷ್ಟು zeros ಆ ಪಾಲಿನಾಮಿಯಲ್ಗೆ ಇದೆ ಅಂತ ಹೇಳುವುದನ್ನ ನಾವು ಡಿಗ್ರಿ ಆಫ್ ಪಾಲಿನಾಮಿಯಲ್ ಇಂದ ಫೈಂಡ್ ಮಾಡಬಹುದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೋಡಿ, ಫಾರ್ ಎಕ್ಸಾಂಪಲ್, I have considered 2x plus 4, right? This is a linear polynomial. Linear polynomial andre what is the degree? A linear polynomial means its degree is 1, alva? Illi degree is 1. How many zeros did you find? You have found 1 0. So that is what is the meaning of this statement that I have written. Aita? Degree of polynomial estu idradu? Degree 1. Andre estu 0 ide? It has only 1 0. Suppose you consider a quadratic polynomial. So for example, so illi consider x square plus x plus 1. Okay. Illi estu iga degree? For this, degree is 2. Alva? This is a quadratic polynomial. Degree is 2. So how many zeros it has? Zeros is equal to 2. Andre x ಗೆ ಎರಡು ವ್ಯಾಲ್ಯೂ ಇರ್ತದೆ. For those two values, this polynomial will become equal to 0. I hope 0 of polynomial is clear. ಇದನ್ನೆಲ್ಲವನ್ನ ನೀವು previous classes ಅಲ್ಲಿ ಕಲ್ತಿದ್ದೀರಿ. ಹಾಗೆ how you can find zeros for quadratic polynomial ಅಂತ ಹೇಳೋದನ್ನು ಕೂಡ ನೀವು previous class ಅಲ್ಲಿ ಕಲ್ತಿದ್ದೀರಿ. Now let us proceed further to learn the geometrical meaning of zeros. So now we need to learn the geometrical meaning of zeros of polynomial. Means you will be provided polynomial in the form of a graph. On the graph na formally they will be representing the polynomial for which you have to find the zeros.
So the geometrical meaning of zeros of polynomial. Geometrical meaning of zeros of polynomial. Let us consider the examples. ಉದಾಹರಣೆಗಳನ್ನು ತಗೊಳ್ತು ನೋಡ್ತಾ ಹೋಗುವ. Find the zeros of the polynomial. Find the zeros of the polynomial p of x. So p of x ಅಂತ ಹೇಳುವಂತಹ polynomial ನ graphically represent ಮಾಡ್ತಾರೆ. From that graph you have to find the number of zeros for that polynomial p of x. Okay. So for example, let me consider a polynomial p of x okay. So this is a polynomial p of x that is represented graphically. So ಈಗ ಈ polynomial ಗೆ ಎಷ್ಟು zeros ಇದೆ ಅಂತ ಹೇಳೋದನ್ನ ನಾವು ಕಂಡುಹಿಡಿಯಬೇಕು. ಓಕೆ. ಸೊ ದ ಟಾಸ್ಕ್ ಇಸ್ ವೆರಿ ಸಿಂಪಲ್. ತುಂಬಾ ಸುಲಭ ಇದೆ. ಏನ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಆ ಕೊಟ್ಟಿರುವಂತಹ ಪಾಲಿನಾಮಿಯಲ್ ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಪಾಯಿಂಟ್ ಅಲ್ಲಿ ಟಚ್ ಮಾಡ್ತಾ ಇದೆ ಅಥವಾ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ನೋಡ್ಕೊಳ್ಬೇಕು. ಸೊ ಹಿಯರ್ ಯು ನೋ ದಿಸ್ ಇಸ್ ಎಕ್ಸ್ ಎಕ್ಸ್ ಡ್ಯಾಶ್ ಕರೆಕ್ಟಾ, ಎಕ್ಸ್ ಆಕ್ಸಿಸ್. ಹಾಗೆ ಇದು ವೈ ವೈ ಡ್ಯಾಶ್, ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಸರಿಯಾ? ಕೊಟ್ಟಿರುವಂತಹ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಲ್ಲಿದೆ. ಅದು ಎಷ್ಟು ಪಾಯಿಂಟ್ ಅಲ್ಲಿ ಇಟ್ ಈಸ್ ಟಚಿಂಗ್ ದಿ ಎಕ್ಸ್ ಆಕ್ಸಿಸ್ ಆರ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ದಿ ಎಕ್ಸ್ ಆಕ್ಸಿಸ್ ಅಂತ ಹೇಳೋದನ್ನ ನೋಟ್ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಚೆಕ್ at how many points does the given polynomial touch the x-axis or it intersects the x-axis. So here you can see illi ಒಂದು point where it is intersecting, right? Idu idya? No, right? Because this is y-axis. Okay. So here the given polynomial p of x is intersecting or touching the x-axis at one point. So therefore number of zeros is equal to 1. Number of zeros is equal to 1. Easy alva? Easy and simple, right? So ಕೊಟ್ಟಂತಹ ಪಾಲಿನಾಮಿಯಲ್ ಏನಿದೆ p of x ಎಷ್ಟು ಪಾಯಿಂಟ್ ಅಲ್ಲಿ x ಆಕ್ಸಿಸ್ ಅನ್ನ ಟಚ್ ಆಯ್ತು ಅಂತ ಹೇಳೋದನ್ನ ಕೌಂಟ್ ಮಾಡಿ ಬರೆದ್ರೆ ಆಯ್ತು. ಎಕ್ಸಾಂಪಲ್ 2 x x dash y y dash. Okay. So now this is the polynomial p of x. Can you tell me the number of zeros here? Illi number of zeros ಎಷ್ಟು? ಯಾವ ಪಾಯಿಂಟ್ ಅಲ್ಲಿ x ಆಕ್ಸಿಸ್ ಅನ್ನ ಟಚ್ ಆಗ್ತಿದೆ? ಇಲ್ಲಿ. ಕರೆಕ್ಟಾ? ನೋ ಅಲ್ವಾ? ಅಲ್ಲ. ಯಾಕೆ? ಇದು y ಆಕ್ಸಿಸ್ ಅನ್ನ ಟಚ್ ಆಗ್ತಿರುವಂತದ್ದು. x ಆಕ್ಸಿಸ್ ಅನ್ನ ಎಲ್ಲಾದ್ರೂ ಟಚ್ ಆಗ್ತಿದ್ಯಾ? ಇಲ್ಲ. So therefore number of zeros is 0. The given polynomial here p of x, it do not have any zeros. Okay. So 1 aitu, 2. Let's consider one more. X x dash y y dash. So now let me consider a polynomial p of x like this. How many points does it touch the x-axis? 1, 2, 3 and 4. So how many zeros does this polynomial has? ಎಷ್ಟು zeros ಇದೆ? Very good. It is 4, right? Number of zeros is equal to 4. Easy alva? Find ಮಾಡ್ಬೋದಲ್ವಾ? This is very easy. Geometrical meaning of zeros. ಅಂದ್ರೆ
ಒಂದು ಗ್ರಾಫ್ ಅಲ್ಲಿ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ. zeros ಫೈಂಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಯು ಶುಡ್ ಜಸ್ಟ್ ಫೈಂಡ್ ದಿ ಪಾಯಿಂಟ್ಸ್ ಅಟ್ ವಿಚ್ ದ ಗಿವನ್ ಪಾಲಿನಾಮಿಯಲ್ ಟಚಸ್ ದಿ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಅನ್ನ ಎಷ್ಟು ಪಾಯಿಂಟ್ಸ್ ಅಲ್ಲಿ ಟಚ್ ಮಾಡ್ತಿದೆ ಅಥವಾ ಕಟ್ ಮಾಡ್ತಿದೆ ಅಂತ ಹೇಳೋದನ್ನ ನೋಟ್ ಮಾಡ್ಕೊಂಡ್ರೆ ದಟ್ ಇಸ್ ನಥಿಂಗ್ ಬಟ್ zeros of the polynomial. Now to proceed further, let us discuss about the relationship between the coefficient of a polynomial and its zeros. Now we will be discussing relationship between coefficient of a polynomial and its zeros. Relationship between zeros and coefficient of a polynomial. So ಒಂದು polynomial na coefficients as well as zeros. So how they are related ಅಂತ ಹೇಳೋದನ್ನ ನಾವು ನೋಡ್ಲಿಕ್ಕಿದ್ದೇವೆ. Especially here we will be discussing about the quadratic polynomial. Okay. So what is quadratic polynomial? ಕಲ್ತಿದ್ದೀರಲ್ವಾ? What is quadratic polynomial? Quadratic polynomial ಅಂದ್ರೆ ಏನು? Very good, very nice. Quadratic polynomial is a polynomial whose degree is 2, right? A polynomial whose degree is 2 is called quadratic polynomial. ಈ quadratic polynomial ಅನ್ನ ಯಾವ ರೀತಿ ಜನರಲ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ಬೋದಾ? What is the general form of the quadratic equation? Very good. It is ax square plus bx plus c, right? ax square plus bx plus c ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. a b c are all real numbers and a is not equal to 0. Okay. So for this quadratic equation we have the coefficients a b c, right? ಯಾವ್ದೆಲ್ಲ ಇಲ್ಲಿ coefficients are a b and c. For a quadratic polynomial how many zeros do we have? ಒಂದು quadratic polynomial ಗೆ ಎಷ್ಟು zeros ಇದೆ? Excellent, it is 2. ಯಾಕೆ 2? Because already I have told you that number of zeros is equal to degree of the polynomial. So ಇಲ್ಲಿ degree 2 ಅಂತ ಹೇಳಿದ್ರೆ it has 2 zeros, right? It has 2 zeros. ಆ 0 ವನ್ನೇ ನಾವು alpha and beta ಅಂತ ಬರೀತೇವೆ. Okay? Alpha and beta are the roots of this quadratic polynomial. So now we should write the relationship between the zeros as well as coefficient. Sum of zeros are alpha and beta. Sum of zeros is alpha plus beta. Okay. Alpha plus beta is equal to minus b by a. Product of zeros is equal to alpha into beta. Okay. That is equal to c by a. Sum of zeros alpha plus beta is equal to minus b by a. Product alpha into beta is equal to c by a. So this is important. ಈ ರಿಲೇಷನ್ ತುಂಬಾ ಇಂಪಾರ್ಟೆಂಟ್. ಇದರ ಬೇಸಿಸ್ ಮೇಲೆ you can solve many questions. Okay. So this is the relation between zeros as well as the coefficient of a quadratic polynomial. Alpha plus beta is equal to minus b by a. Alpha into beta is equal to c by a. Very, very important. This you have to remember. ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡುವ. ಅದೇ ರೀತಿಯಲ್ಲಿ now if you are given with the sum of 0 as well as product of 0, they ask you to write quadratic equation.
ಉಲ್ಟಾ ಏನ್ ಮಾಡ್ತಾರೆ, ನಿಮ್ಗೆ ಸಮ್ ಆಫ್ ದಿ ಝೀರೋ ಮತ್ತೆ ಪ್ರಾಡಕ್ಟ್ ಆಫ್ ಝೀರೋ ಅನ್ನ ಅವರೇ ಕೊಟ್ಟು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಬರೀರಿ ಅಂತ ಹೇಳ್ತಾರೆ. ಸೊ ಇನ್ ದಟ್ ಕೇಸ್ ವಾಟ್ ಯು ವಿಲ್ ಡೂ, how you will frame a quadratic equation? So it is x square minus of alpha plus beta into x plus alpha into beta is equal to 0. E relation kuda important. When you are given with the sum and product of zeros, you need to write the quadratic equation, or you need to frame the quadratic equation, then you will use this. X square minus of alpha plus beta plus alpha into beta is equal to 0. Now let us consider an example where you will find the relation between sum of the zeros as well as product of the zeros. Okay, ಹಾಗೆ ಅಲ್ಲಿ ಬಂದಿರುವಂತಹ ರೂಟ್ಸ್ ಅನ್ನ ಇಟ್ಕೊಂಡು ಲೆಟ್ ಅಸ್ ಟ್ರೈ ಟು ಫ್ರೇಮ್ ದಿ ಕ್ವಾಡ್ರಾಟಿಕ್ ಈಕ್ವೇಶನ್. Okay, let us consider the quadratic equation x square plus 7x plus 10. So, example, x square plus 7x plus 10 is the quadratic equation that we are going to consider. Okay, ಈ quadratic equation na ತಗೊಳ್ತಾ ಇದ್ದೇನೆ. This is from the textbook. Okay, example 2 from your textbook. Now for this quadratic equation, let us find its zeros and then let us verify the relationship between the coefficient as well as zeros. Okay, so quadratic equation ಅನ್ನ ರೂಟ್ಸ್ ಅಥವಾ zeros ಅನ್ನ ಹೇಗೆ ಫೈಂಡ್ ಮಾಡುದು ಅಂತ ಹೇಳಿ ನೀವು ಈಗಾಗಲೇ ಕಲ್ತಿದ್ದೀರಿ. What we have to do is we have to split that middle term. Okay, ಈ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ನಾನೇನ್ ಮಾಡ್ಕೊಳ್ತೇನೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಮತ್ತೆ ದ ಕೋಎಫಿಷಿಯಂಟ್ ಸಿ ಏನಿದೆ ಅದೆರಡನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೇನೆ. ಓಕೆ, ಸೊ ಐಲ್ ಜಸ್ಟ್ ರೈಟ್ ಇಟ್. ದಿಸ್ ಜನರಲ್ ಫಾರ್ಮ್ ಇಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಲ್ವಾ. ನಾನಿಲ್ಲಿ ಎ ಇಂಟು ಸಿ ಮಾಡ್ಕೊಳ್ತಾ ಇದ್ದೇನೆ. ಓಕೆ, ಎ ಎಕ್ಸ್ ಸ್ಕ್ವೇರ್ ಇಂಟು ಸಿ, ಫಸ್ಟ್ ಟರ್ಮ್ ಇಂಟು ಲಾಸ್ಟ್ ಟರ್ಮ್. ಓಕೆ, so x square into 10 is 10x square. ಈಗ ನನಗೆ ಅದೆರಡನ್ನ ಸ್ಪ್ಲಿಟ್ ಮಾಡಿ ಬರೆಯುವಾಗ ಮಿಡಲ್ ಟರ್ಮ್ ಬರಬೇಕು. ಐ ಶುಡ್ ಗೆಟ್ ಪ್ಲಸ್ 7x ಹಿಯರ್. ಓಕೆ, ಏನ್ ಮಾಡಬೇಕು, 10 ನ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಮಾಡಬೇಕು. ಇಟ್ ಶುಡ್ ಬಿ ಸಚ್ ಅ ವೇ ದಟ್ ವೆನ್ ಐ ಆಡ್ ದಮ್ ಐ ಶುಡ್ ಗೆಟ್ 7x. ಓಕೆ, 10 ಅನ್ನ ಫ್ಯಾಕ್ಟರೈಸ್ ಮಾಡ್ಕೊಳ್ತಿದ್ದೇನೆ. 2 5s are okay, 2 into 5 is 10. Okay, so 10x square ಅನ್ನ ಏನಂತ ಬರ್ಕೊಳ್ಬಹುದು, I can write this as 2x into 5x. ಕರೆಕ್ಟಾ? 2x ಮತ್ತೆ 5x ಅನ್ನ ಮಲ್ಟಿಪ್ಲೈ ಮಾಡಿದ್ರೆ I am going to get 10x square. ಇದು ಪ್ಲಸ್ 2x, ಇದು ಪ್ಲಸ್ 5x, ಎರಡನ್ನು ಆಡ್ ಮಾಡಿದ್ರೆ ನನಗೆ 7x ಸಿಗ್ತಾ ಇದೆ. ಸೊ ಹೌ ಡು ಐ ಸ್ಪ್ಲಿಟ್ ದಿ ಮಿಡಲ್ ಟರ್ಮ್? ಮಿಡಲ್ ಟರ್ಮ್ 7x ಅನ್ನ ಏನಂತ ಹೇಳಿ ಬರೀತಾನೆ, ಐ ರೈಟ್ ಇಟ್ ಆಸ್ ಪ್ಲಸ್ 2x ಪ್ಲಸ್ 5x. ಓಕೆ, ಸೊ ಇಲ್ಲಿ x square plus 7x anna I'm going to write it as 2x plus 5x plus 10. Okay, ಈಗ I should write this is equal to 0 ಯಾಕಂದ್ರೆ I am going to find the 0, right? ವೇರಿಯೇಬಲ್ ಅನ್ನ ವ್ಯಾಲ್ಯೂ ಹಾಕಿದಾಗ ಪಾಲಿನಾಮಿಯಲ್ becomes equal to 0, so I am writing this equal to 0. ಈಗ ಈ ಎರಡು ಟರ್ಮ್ಸ್ ಅನ್ನ ಕಂಬೈನ್ ಮಾಡ್ಕೊಳ್ಳಿ. ಇಲ್ಲಿ x ಮತ್ತೆ x ಕಾಮನ್ ತೆಗಿಬಹುದು. ಒಂದು x ಅನ್ನ ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿರುವಂತದ್ದು x, 2x ಅಲ್ಲಿ x ಅನ್ನ ತೆಗೆದ್ರೆ ಉಳಿದಿರುವಂತದ್ದು 2. ನಾ ಇಲ್ಲಿ 5x 10 ಇದೆ, 5 ಅನ್ನ ಕಾಮನ್ ತೆಗೆದ್ರೆ x ಮತ್ತೆ 2 ಉಳಿತು is equal to 0. x plus 2 ಕಾಮನ್ ಆಗಿದೆ, ಅದೆರಡನ್ನು ಕಾಮನ್ ತೆಗೆದ್ರೆ ಉಳಿದಿರುವಂತದ್ದು x plus 5 that is equal to 0. ಸೊ ಇಲ್ಲಿ ಮೆಥಡ್ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲಿ ನೋಡ್ತೀರಿ, ನಿಮ್ಗೆ ಟರ್ಮ್ಸ್ ಕಾಮನ್ ತೆಗೆದಾಗ
ಬ್ರಾಕೆಟ್ ಒಳಗಿರುವಂತಹ ಟರ್ಮ್ಸ್ ಕಾಮನ್ ಸಿಗ್ತದೆ. ಯು ವಿಲ್ ಗೆಟ್ ಕಾಮನ್ ಟರ್ಮ್ಸ್ ಇನ್ಸೈಡ್ ದ ಬ್ರಾಕೆಟ್. ಓಕೆ, ಸೊ ನಾವು ವಿ ಹ್ಯಾವ್ ಗಾಟ್ x plus 2 into x plus 5 is equal to 0. It means that x plus 2 is equal to 0 or x plus 5 is equal to 0. x plus 2 0 ಆಗಿರ್ಬೋದು ಅಥವಾ x plus 5 0 ಆಗಿರ್ಬೋದು. x plus 2 is equal to 0 ಆದ್ರೆ x is equal to minus 2 ಆಯ್ತು. x plus 5 is equal to 0 ಆದ್ರೆ x ಅಂದ್ರೆ minus 5 ಆಯ್ತು. So now we have found out the zeros of the given polynomial. ಈಗ ಈ zeros ಅನ್ನ ಆಲ್ಫಾ ಮತ್ತೆ ಬೀಟಾ ಅಂತ ಹೇಳಿ ಬರ್ಕೊಳ್ತೇನೆ. Okay, so I have written alpha and beta. Now alpha is minus 2, beta is equal to minus 5. Okay, beta is minus 5. You can also interchange. Alpha vanna minus 5 ಅಂತನೂ ಬರಿಬಹುದು, beta vanna minus 2 ಅಂತ ಹೇಳಿರು ಬರಿಬಹುದು. That is not an issue. Okay, ಅದೆರಡನ್ನ ಆಚೆ ಈಚೆ ಬರೆದ್ರು ಏನು ತೊಂದರೆ ಇಲ್ಲ. ಈಗ a ಅಂದ್ರೆ ಏನು? a is 1 coefficient. Okay, b is 7 plus 7, c is 10. Okay, ಆಗ್ಲೇ ಜನರಲ್ ಫಾರ್ಮ್ ಬರ್ದೆ ಅಲ್ವಾ? Here I have written ax square plus bx plus c. Okay, a is 1, b is 7, c is 10. ಈಗ sum of the zeros, right? Alpha plus beta. So that is equal to minus b by a. Alpha is minus 2 plus beta is minus 5 is equal to minus b by a. Minus of b is 7, a is 1. Okay, minus 2 plus of minus 5 is minus 2 minus 5. That is equal to minus 7 by 1 is minus 7. Minus 2 minus 5. Minus 7 is equal to minus 7. ಇದು ಸರಿಯಾ? Alpha plus beta is equal to minus b by a. ಅದನ್ನ verify ಮಾಡಿ ಆಯ್ತು. Now let us consider the second relation. Alpha into beta is equal to c by a. ಈಗ ಇದನ್ನ verify ಮಾಡಬೇಕು. Alpha into beta is c by a. Alpha is minus 2, beta is minus 5, c by a, c is 10, a is 1. Okay, minus 2 into minus 5 is plus 10. That is equal to 10 divided by 1 is 10. So now the second relation is also verified. So for given quadratic polynomial, we have verified the relationship between coefficients as well as the zeros. ಆಗ ಹೇಳಿದೆ ಏನು, ನಿಮ್ಗೆ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ಕೊಟ್ಟು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಬರೀರಿ ಅಂತ ಹೇಳಿ ಹೇಳ್ಬೋದು ಅಂತ ಹೇಳಿ. ಈಗ ಇದೇ ಎಕ್ಸಾಂಪಲ್ ಅನ್ನ ತಗೊಳ್ಳುವ. ಇಲ್ಲಿ ಸಮ್ ಆಫ್ ದ ಝೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅನ್ನ ನಾವು ತಗೊಳ್ಳುವ. ಓಕೆ, ಸ್ಲೈಟ್ ಮಾಡಿಫಿಕೇಶನ್ ಇಲ್ಲೇ ಮಾಡ್ತೇನೆ. ಈ ಈಕ್ವೇಶನ್ ಅನ್ನ ಸೈಡ್ ಅಲ್ಲಿ ಬರ್ದಿಟ್ಕೊಳ್ತೇನೆ. ಅವರ್ ಈಕ್ವೇಶನ್ ಈಸ್ ಎಕ್ಸ್ ಸ್ಕ್ವೇರ್ ಇಲ್ಲಿ ಬರ್ಕೊಳ್ತೇನೆ. ಓಕೆ, ಜಸ್ಟ್ ಟು ಚೆಕ್. ಓಕೆ, ಈ ಈಕ್ವೇಶನ್ ನಮ್ಗೆ ಬರಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ನಮ್ಗೆ ಬರ್ಬೇಕಾಗಿರುವಂತದ್ದು. ನಾವ್ ಐ ವಿಲ್ ರೀಫ್ರೇಮ್ ದಿ ಕ್ವೆಶ್ಚನ್. ಓಕೆ, ಕ್ವೆಶ್ಚನ್ ಅನ್ನ ರೀಫ್ರೇಮ್ ಮಾಡ್ತಾ ಇದ್ದೇನೆ. Write the quadratic polynomial. Write the quadratic polynomial which has sum of zeros and product of zeros minus 7 and 10 respectively. ಓಕೆ, ಈಗ ಇಲ್ಲಿ ಸಿಕ್ಕಿರುವಂತದೇ ಸಮ್ ಮತ್ತೆ ಪ್ರಾಡಕ್ಟ್ ಅನ್ನು ತಗೊಂಡು ಆ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಬರೆಯೋದು ಹೇಗೆ ಅಂತ ಹೇಳಿ ನೋಡುವ. ಓಕೆ, ಸೊ ಸಮ್ ಆಫ್ zeros and product of zeros are given to us. Now we have to write the quadratic polynomial. ಇದೇನ್ ಬರ್ದಿದ್ದೇನೆ, ಈ quadratic polynomial ನಮ್ಗೆ ಈಗ ಸಿಗಬೇಕು. ಓಕೆ, so let us just verify. Sum of zeros, right? Alpha plus beta.
ಎಷ್ಟದು -7. ಓಕೆ, ಪ್ರಾಡಕ್ಟ್ ಆಫ್ zeros, it is alpha into beta is equal to 10. ಆಗ ಹೇಳಿದ ಈಕ್ವೇಶನ್ಸ್ ನೆನಪುಂಟಾ? ಇಟ್ ಈಸ್ x square minus alpha plus beta into x plus alpha into beta is equal to 0. Okay, sorry, is equal to 0. Fine. So x square ಹಾಗೆ ಬರ್ದೆ, minus of alpha plus beta is -7 into x plus alpha into beta is 10 is equal to 0. X square minus of -7 is plus 7x plus 10 is equal to 0. So here quadratic polynomial is, therefore the quadratic polynomial is x square plus 7x plus 10. Correct? Right? Did you get it? So this was the quadratic equation. ಆಗ ನಾವು sum and product ಅನ್ನ ಫೈಂಡ್ ಮಾಡಿದ್ವಿ. ಈಗ ಅದೇ sum of zeros and product of zeros ಅನ್ನ ಇಟ್ಕೊಂಡು how to write the quadratic equation ಅಂತ ಹೇಳೋದನ್ನ ನೋಡಿದ್ವಿ. Okay? So this is all the important concepts from the chapter polynomials. ಪಾಲಿನಾಮಿಯಲ್ಸ್ ಚಾಪ್ಟರ್ ಇಂದ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆಯೋ ಅದನ್ನೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಈ ವಿಡಿಯೋವನ್ನ ಮೊದಲಿನಿಂದ ಕೊನೆಯವರೆಗೂ ನೋಡಿದ್ದಲ್ಲಿ ನಿಮ್ಗೆ ಪಾಲಿನಾಮಿಯಲ್ಸ್ ಚಾಪ್ಟರ್ಗೆ ಸಂಬಂಧಿಸಿದಂತೆ ಯಾವುದೇ ಕ್ವೆಶನ್ಸ್ ಅನ್ನ ಆರಾಮಾಗಿ ಸಾಲ್ವ್ ಮಾಡಬಹುದು. ಐ ಹೋಪ್ ಆಲ್ ದಿ ಕಾನ್ಸೆಪ್ಟ್ಸ್ that we have discussed here is clear to you. Thank you for watching. Stay connected. Keep learning. Take care. Bye bye.